ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಸರ್ಕಾರಿ ಶಾಲೆ ಕಳಪೆ ಕಾಮಗಾರಿ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಸುರಪುರ ತಾಲೂಕಿನ ಕೆ.ತಳ್ಳಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಮಕ್ಕಳ ಕಲಿಕೆಗೆ ಅನುಕೂಲವಾಗುವಂತೆ ಹೆಚ್ಚುವರಿ ಕೊಠಡಿ ನಿರ್ಮಾಣ ಮಾಡಲಾಗುತ್ತಿದ್ದು, ಕಾಮಗಾರಿ ಸಂಪೂರ್ಣ ಕಳಪೆ ಗುಣಮಟ್ಟದಿಂದ ಕೂಡಿದೆ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಈ ಕುರಿತು ಮಾತನಾಡಿದ ಗ್ರಾಮಸ್ಥರು, ಗುತ್ತಿಗೆದಾರ ಬಿಎಂ ಹಳ್ಳಿಕೋಟಿಗೆ ಈ ಕಾಮಗಾರಿ ಟೆಂಡರ್ ಆಗಿದ್ದು, ಗುತ್ತಿಗೆದಾರರು ಬೇಕಾಬಿಟ್ಟಿ ಕಾಮಗಾರಿ ಮಾಡುತ್ತಿದ್ದು, ಇವರಿಗೆ ಹೇಳೋರ್ ಕೇಳೋರು ಯಾರೂ ಇಲ್ಲದಂತಾಗಿದೆ. ತುರಾತುರಿಯಲ್ಲಿ ಶಾಲೆ ಕೋಣೆ ಅರ್ಧಂಬರ್ಧ ಕಾಮಗಾರಿ ಮಾಡಿ ಹೋದ ಮೇಲೆ ಮಕ್ಕಳ ಜೀವನ ಅಪಾಯವಿದೆ. ಕಟ್ಟಡ ತಳಪಾಯ ಅವಧಿಯಲ್ಲಿಯೇ ಕಳಪೆ ಗುಣಮಟ್ಟದಿಂದ ಕೂಡಿದ್ದು, ಬರೀ ಒಣ ಜಲ್ಲಿ ಕಲ್ಲುಗಳನ್ನ ಬಳಸಲಾಗಿದೆ. ತಳಪಾಯಕ್ಕೆ ಚರಂಡಿಯ ಹೋಳು ತುಂಬಲಾಗಿದೆ. ಇದರಿಂದಾಗಿ ಮಕ್ಕಳು ಮತ್ತು ಶಿಕ್ಷಕರು ದಿನನಿತ್ಯ ಮೂಗು ಮುಚ್ಚಿಕೊಂಡು ಪಾಠ ಕಲಿಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕಟ್ಟಡದಿಂದ ಮುಂದೆ ಮಕ್ಕಳ ಜೀವನಕ್ಕೆ ಕಂಟಕವಾಗಲಿದ್ದು, ಕೂಡಲೇ ಸಂಬಂಧಪಟ್ಟ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದನ್ನ ತೆರವುಗೊಳಿಸಿ ಹೊಸದಾಗಿ ಕಟ್ಟಡ ನಿರ್ಮಿಸಬೇಕು. ಇಲ್ಲದಿದ್ದರೆ ಗ್ರಾಮಸ್ಥರೆಲ್ಲರೂ ಸೇರಿ ಕಟ್ಟಡವನ್ನ ಒಡೆದು ಹಾಕಿ ಸಂಬಂಧಿಸಿದ ಇಲಾಖೆಯ ಮುಂದೆ ಶಾಲಾ ಮಕ್ಕಳ ಜೊತೆಗೆ ಪಾಲಕರು ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ವರದಿ ರಾಚಪ್ಪ ಎಸ್ ಕುಂಬಾರ್, ನ್ಯೂಸ್ 26 ಕನ್ನಡ, ಸುರಪುರ. ಹೊಸವೇ ತಂದ್ ಮಾಡ್ಯಾರ್ರಿ. ನೋಡ್ಬೇಡ ಸ್ವಲ್ಪ ಗ್ಯಾಪ್ ಬಿಡ. ಪೂರ ಹಿಂಗೆ ಕಟ್ಟಿರಲ್ಲ ಇದು. ಕೆ.ತಳ್ಳಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆ.ತಳ್ಳಳ್ಳಿ ಆ ಶಾಲೆಯ ಮುಂದುಗಡೆ ಇರುವ ಹೆಚ್ಚುವರಿ ಕೋಣೆಯನ್ನು ಈ ಥರ ಕಳಪೆ ಕಾಮಗಾರಿಯಾಗಿ ಮಾಡಿದ್ದಾರೆ. ಅವರು ಕಾಂಟ್ರಾಕ್ಟರ್ ಎಚ್ಚೆತ್ತುಕೊಂಡು ಈ ಕಳಪೆ ಕಾಮಗಾರಿಯನ್ನು ಕಿತ್ತು ಒಗೆದು ಇದನ್ನು ಶುದ್ಧ ಮಾಡಿ ಕೊಡಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಈ ಕಳಪೆ ಕಾಮಗಾರಿಯನ್ನು ನೀವು ಕಿತ್ತು ಒಗೆಯದಿದ್ದರೆ ನಾವು ನಮ್ಮ ಶಾಲೆ ಮಕ್ಕಳು ಅವರ ಎಲ್ಲ ತಂದೆ ಪೋಷಕರು ಎಲ್ಲರೂ ಕೂಡಿಗೆಸೆಂದು ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ ಧರಣಿ ಕುಂತ್ಕೊಂಡು ಇದು ನಾವೇ ಕಿತ್ತೊಗೆಯುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕಂತ ಮಾಡಿಕೊಂಡಿದ್ದೇವೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.